ಧರ್ಮಸ್ಥಳದ ಬಾಹುಬಲಿ ಬೆಟ್ಟದಲ್ಲಿ ಎಸ್ಐಟಿ ಶೋಧ ಕಾರ್ಯ ನಡೀತಾ ಇದೆ. 16ನೇ ಸ್ಪಾಟ್ ಪಕ್ಕದಲ್ಲಿ ಮತ್ತೊಂದು ಹೊಸ ಜಾಗವನ್ನ ಗುರುತು ಮಾಡಿದ್ದಾನೆ ದೂರುದಾರ. ಮತ್ತೊಂದು ಜಾಗವನ್ನ ಅನಾಮಿಕ ದೂರುದಾರ ಗುರುತು ಮಾಡಿದ್ದಾನೆ. ಈ ಹೊಸ ಜಾಗಕ್ಕೆ 16A ಅಂತ ಹೇಳಿ ಮಾರ್ಕ್ ಅನ್ನ ಮಾಡಿದೆ ಎಸ್ಐಟಿ ತಂಡ. 16ನೇ ಸ್ಪಾಟ್ನಿಂದ 5 ಅಡಿ ದೂರದಲ್ಲಿರುವಂತಹ ಹೊಸ ಜಾಗ ಇದು. ಇದಕ್ಕೆ 16A ಅಂತ ಹೇಳಿ ಗುರುತು ಮಾಡಲಾಗಿದೆ. ದೂರುದಾರನ ಸಮ್ಮುಖದಲ್ಲೇ ಕಾರ್ಯಾಚರಣೆಯನ್ನ ನಡೆಸುವಂತಹ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡಿದ್ದಾರೆ. ಧರ್ಮಸ್ಥಳದಲ್ಲಿ ಇವತ್ತು ಮಧ್ಯಾಹ್ನದ ವೇಳೆಗೆ ಶುರುವಾದಂತಹ ಕಾರ್ಯಾಚರಣೆ. ಅಲ್ಲಿರುವಂತಹ ಆ ರತ್ನಗಿರಿ ಬೆಟ್ಟ, ಗೋಮಟೇಶ್ವರ ಇರುವಂತಹ ಬೆಟ್ಟ, ಅದಕ್ಕೆ ರತ್ನಗಿರಿ ಬೆಟ್ಟ ಅಂತ ಹೇಳಿ ಕರೀತಾರೆ. ಅದೇ ರತ್ನಗಿರಿ ಬೆಟ್ಟದಲ್ಲಿ ಶೋಧ ಕಾರ್ಯಾಚರಣೆ ಇವತ್ತು ನಡೀತಾ ಇದೆ. 16ನೇ ಸ್ಪಾಟ್, ಹೊಸ ಸ್ಪಾಟ್ ಅನ್ನ ಗುರುತಿಸಿದ್ದ ದೂರುದಾರ ಅಲ್ಲಿ ಮಣ್ಣನ್ನ ಅಗೆಯುವಂತಹ ಕಾರ್ಯಾಚರಣೆಯಾಯಿತು. ಅದಾದ ಬಳಿಕ ಅಲ್ಲಿಂದ ಸ್ವಲ್ಪ ಒಂದು 5 ಅಡಿ 6 ಅಡಿ ದೂರದಲ್ಲೇ ಮತ್ತೊಂದು ಸ್ಪಾಟ್ ಅನ್ನ ಗುರುತಿಸಿದ್ದಾನೆ ದೂರುದಾರ. ಅದಕ್ಕೆ 16A ಅಂತ ಹೇಳಿ ಗುರುತಿಸಲಾಗಿದೆ, ಹೆಸರನ್ನ ಕೊಡಲಾಗಿದೆ. ಆ ಜಾಗದಲ್ಲೂ ಕೂಡ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಇದುವರೆಗೂ ಯಾವುದೇ ಅಸ್ಥಿ ಪಂಜರಗಳು ಸಿಕ್ಕಂಥ ಅಥವಾ ಯಾವುದೇ ಅಸ್ಥಿ ಪಂಜರದ ಕುರುಹುಗಳು ಸಿಕ್ಕಂಥ ಮಾಹಿತಿ ಇಲ್ಲ ಇವತ್ತಿನ ಕಾರ್ಯಾಚರಣೆಯಲ್ಲಿ. ನಿನ್ನೆ ಬೊಳಿಯಾರ್ ಅರಣ್ಯ ಪ್ರದೇಶದಲ್ಲಿ ನಡೆದಂತಹ ಕಾರ್ಯಾಚರಣೆಯಲ್ಲೂ ಕೂಡ ಏನೂ ಸಿಕ್ಕಿರಲಿಲ್ಲ. ಮಣ್ಣನ್ನ ಅಗೆದಿದ್ರು, 6 ರಿಂದ 7 ಅಡಿ ಆಳದವರೆಗೆ ಅಗದ್ರೂ ಕೂಡ ಏನೂ ಸಿಗದೇ ಇದ್ದಂತಹ ಕಾರಣಕ್ಕಾಗಿ ಆ ಬಳಿಕ ಅಲ್ಲಿ ಕಾರ್ಯಾಚರಣೆಯನ್ನ ಮುಕ್ತಾಯಗೊಳಿಸಲಾಗಿತ್ತು. ಇವತ್ತು ರತ್ನಗಿರಿ ಬೆಟ್ಟದಲ್ಲಿ ಅಂದ್ರೆ ಧರ್ಮಸ್ಥಳದ ಒಳಭಾಗದಲ್ಲಿ, ಆ ದ್ವಾರದ ಒಳಭಾಗದಲ್ಲಿರುವಂತಹ ಬೆಟ್ಟ ಪ್ರದೇಶ, ಕಾಡು ಪ್ರದೇಶ, ಅಲ್ಲಿ ಗೋಮಟೇಶ್ವರನ ಮೂರ್ತಿ ಇದೆ. ಅಲ್ಲೂ ಕೂಡ ನೂರಾರು ಸಂಖ್ಯೆಯಲ್ಲಿ ಜನ ತೆರಳುತ್ತಾರೆ. ಅದೇ ರತ್ನಗಿರಿ ಬೆಟ್ಟದಲ್ಲಿ ಅಲ್ಲಿರುವಂತಹ ಕಾಡು ಪ್ರದೇಶ ಏನಿದೆ ಅಲ್ಲಿ ಇವತ್ತು ಶೋಧ ಕಾರ್ಯಾಚರಣೆ ನಡೆದಿದ್ದು 16ನೇ ಸ್ಪಾಟ್ನಲ್ಲಿ. ಆದರೆ ಅಲ್ಲೂ ಕೂಡ ಏನೂ ಸಿಕ್ಕಿಲ್ಲ ಅನ್ನುವಂತಹ ಮಾಹಿತಿ ಇದೆ. ಇದುವರೆಗೂ ಅಲ್ಲಿ ಏನೂ ಕೂಡ ಪತ್ತೆಯಾದ ಬಗ್ಗೆ ಇನ್ಫಾರ್ಮೇಶನ್ ಲಭ್ಯ ಆಗಿಲ್ಲ. ಅದರ ಜೊತೆಗೆ 16ನೇ ಸ್ಪಾಟ್ನ ಪಕ್ಕದಲ್ಲಿ ಮತ್ತೊಂದು ಜಾಗವನ್ನ ಗುರುತಿಸಿದ್ದಾರೆ. ಅದಕ್ಕೆ 16A ಅನ್ನುವಂತಹ ಹೆಸರನ್ನ ಕೊಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾ ಹೋಗ್ತಾರೆ. ಕಿರಣ್, ಇವತ್ತಿನ ಕಾರ್ಯಾಚರಣೆ ಮುಕ್ತಾಯ ಆಗಿದ್ಯಾ ಹೇಗೆ? 16 ಹಾಗೆ 16A ಈ 2 ಜಾಗದಲ್ಲಿ ಏನಾದ್ರೂ ಪತ್ತೆಯಾಗಿದ್ಯಾ? ಏನ್ ಮಾಹಿತಿ ಸಿಗ್ತಾ ಇದೆ ಕಿರಣ್? ವಿದ್ಯಾ, ಇವತ್ತಿನ ಕಾರ್ಯಾಚರಣೆ ಮುಕ್ತಾಯ ಹಂತದಲ್ಲಿದೆ. ಈಗಾಗಲೇ ಇಷ್ಟೊತ್ತು ಅಂದ್ರೆ 1:30 ಮಧ್ಯಾಹ್ನ 1:30 ಈ ಒಂದು ಸ್ಥಳ ಪರಿಶೋಧನೆ ಆರಂಭವಾಗಿತ್ತು. ಈವರೆಗೂ ಕಳೆಬರ ಅಥವಾ ಅಸ್ಥಿಪಂಜರದ ಕುರು ಪತ್ತೆ ಆಗಿಲ್ಲ. ಅನಾಮಿಕ ದೂರುದಾರ ಇವತ್ತು ಹೊಸದೊಂದು ಜಾಗಕ್ಕೆ ಕರ್ಕೊಂಡು ಬಂದಿದ್ದ. ಮುಂಜಾನೆ ಆತನನ್ನ ವಿಚಾರಣೆ ಮಾಡಿದಾಗ ಆತ ಒಂದು ಮಹಿಳೆಯ ಶವವನ್ನ ನಾನು ಬಾಹುಬಲಿ ಬೆಟ್ಟದಲ್ಲಿ ಹೂತಿಟ್ಟಿದ್ದೇನೆ ಅನ್ನೋ ಒಂದು ಮಾಹಿತಿ ಕೊಟ್ಟಿದ್ದ. ಈ ಹಿನ್ನೆಲೆಯಲ್ಲಿ ಆತನನ್ನ ಇಲ್ಲಿ ಕರ್ಕೊಂಡು ಬಂದಿದ್ರು. ವಿಚಾರಣೆ ಸಂದರ್ಭದಲ್ಲಿ ಆತ ಆ ವಿಷಯವನ್ನ ಹೇಳಿದ್ದ. ಮಹಿಳೆಯ ಒಂದು ಶವವನ್ನ ತಾನು ಬಾಹುಬಲಿ ಬೆಟ್ಟದ ರಸ್ತೆ ಪಕ್ಕದಲ್ಲಿಯೇ ಹೂತಿಟ್ಟಿದ್ದೇನೆ ಅಂತ. ಅದೇ ಜಾಗಕ್ಕೆ ಆತ ಕರ್ಕೊಂಡ್ ಬಂದಂತಂದ್ರೆ ಬಾಹುಬಲಿ ಬೆಟ್ಟ ಈ 600 ರಿಂದ 500 ಮೀಟರ್ ದೂರದಲ್ಲಿರುವಂತ ಖಾಲಿ ಜಾಗದಲ್ಲಿ ಆತ ಒಂದು ಸ್ಥಳವನ್ನ ಗುರುತಿಸಿದ. ಸ್ಥಳಕ್ಕೆ ಬಂದ ನಂತರ ಎಸ್ಐಟಿ ಅಧಿಕಾರಿಗಳು ಆ ಜಾಗವನ್ನ ಕಾರ್ಡನ್ ಮಾಡಿ ಅದಕ್ಕೆ ಮಾರ್ಕಿಂಗ್ ಕೂಡ ಮಾಡಿದ್ರು. ಈ ಒಂದು ಈಚಲು ಮರದ ಅಂದ್ರೆ ಒಣಗಿದ ಈಚಲು ಮರದ ಕೆಳಗಡೆ ಆತ ಆ ಒಂದು ಸ್ಥಳವನ್ನ ಗುರುತು ಮಾಡಿದ್ದ. ಸ್ಥಳದಲ್ಲಿ ಈಗ ಸ್ಥಳ ಪರಿಶೋಧನೆ ನಡೆಸಲಾಗಿದೆ. ಮೊದಲು ಕಾರ್ಮಿಕರಿಂದ ಜಾಗವನ್ನು ಅಗೆದು ಅಲ್ಲಿ ಮಣ್ಣನ್ನು ತೆಗೆದು ಪರಿಶೋಧನೆ ನಡೆಸಲಾಯಿತು. ಅದರ ನಂತರ ಮಿನಿ ಹಿತಾಚಿಯಿಂದ ಕೂಡ ಮಣ್ಣನ್ನು ತೆಗೆಯಲಾಯಿತು. ಅದರ ನಂತರ ಆತ ಅದೇ ಪಕ್ಕದಲ್ಲಿ ಇನ್ನೊಂದು ಜಾಗವನ್ನ ತೋರಿಸಿದ, ಇಲ್ಲಿ ಇರಬಹುದು ಅಂತ. ಅಲ್ಲಿ ಕೂಡ ಅಗೆಯಲಾಗಿತ್ತು. ಆದ್ರೆ ಈ ಜಾಗ ತುಂಬಾ ದೊಡ್ಡದಾಗಿದೆ. ಇಡೀ ಜಾಗವನ್ನ ಅಗೆದಿದ್ದಾರೆ. ಈಗ 15x8 ಅಂದ್ರೆ 15 ಅಡಿ ಅಗಲ, ಹಾಗೇನೆ 8 ಅಡಿ ಆಳ ಅಷ್ಟು ಮಣ್ಣನ್ನು ತೆಗೆದು ಈಗಾಗಲೇ ಪರಿಶೋಧನೆ ನಡೆಸಲಾಗಿದೆ. ಆದ್ರೆ ಈವರೆಗೂ ಯಾವುದೇ ಒಂದು ಕಳೆಬರದ ಕುರು ಆಗ್ಲಿ ಅಥವಾ ಕಳೆಬರ ಆಗ್ಲಿ ಅಥವಾ ಅಸ್ತಿತ್ವದ ಏನಾದ್ರೂ ಕುರು ಸಿಕ್ಕಿಲ್ಲ. ಇದು ಕೊನೆಯ ಹಂತ ಅಂತಾನೆ ಹೇಳ್ಬೋದು. ಈ ಒಂದು ಸ್ಪಾಟ್ ನಂಬರ್ 16 ಏನಿದೆ ಇದು ಈ ಕಾರ್ಯಾಚರಣೆ ಕೊನೆಯ ಹಂತದಲ್ಲಿದೆ. ವಿದ್ಯಾ, ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.